ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಎಂಡ್ ಆಗ್ತಾ ಇದೆ. ನೀವು ಒಂದು ಸಾರಿ ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಲೇಬೇಕು ಮಾವಿನ ಹಣ್ಣಿನ ಹೋಳಿಗೆನ. ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟು ಇದು ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಬೌಲ್ಗೆ 1 ಕಪ್ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ಒಂದು 40 ಮಿನಿಟ್ಸ್ ನೆನೆಯೋಕೆ ಬಿಟ್ಬಿಡೋಣ. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಸೈಡಲ್ಲಿಟ್ಟು ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡು ತೊಳೆದು ಸಿಪ್ಪೆ ತೆಗೆದು ಹಣ್ಣನ್ನು ಸಪ್ರೇಟ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ರವೆ ಹಾಕ್ಕೊಳ್ಳೋಣ. ಚಿರೋಟಿ ರವೆ 1 ಕಪ್ ಚಿರೋಟಿ ರವೆ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಗಾಗೋವರೆಗೂ. ಇಷ್ಟು ಆದರೆ ಸಾಕು. ಇವಾಗ ಕಾಯಿ ತುರಿದಿಟ್ಕೊಂಡಿದ್ದೀನಿ. 1 ಬೌಲು ತೆಂಗಿನ ತುರಿ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಹಾಗೆ ತುಪ್ಪ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ತುಪ್ಪ ಇಷ್ಟಪಡೋರಿಗೆ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನು ಸಕ್ಕರೆ 1 ಕಪ್ ಸಕ್ಕರೆ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಅದಕ್ಕೆ ಮಾವಿನ ಹಣ್ಣು ಸ್ವೀಟಾಗಿರುತ್ತೆ ಅಲ್ಲ, ಸೊ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಾನು ತಂದಿರೋ ಮಾವಿನ ಹಣ್ಣು ಜಾಸ್ತಿ ಸ್ವೀಟ್ ಇದೆ, ಸೊ ನಾನು ಸ್ವಲ್ಪನೇ 1 ಕಪ್ ಹಾಕೋತಾ ಇದ್ದೀನಿ. ನೀವು ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ 4 ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಅದು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಗಟ್ಟಿ ಆಗುತ್ತೆ, ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಅದು ಸಕ್ಕರೆನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದೇ ಸ್ವಲ್ಪ ನೀರು ಥರ ಆಗುತ್ತೆ. ಹಾಗೆ ಅದೇ ಗಟ್ಟಿ ಆಗುತ್ತೆ, ರವೆ ಹಾಕಿರ್ತೀವಿ ಅಲ್ಲ, ಸೊ ಅದೇ ಗಟ್ಟಿ ಆಗುತ್ತೆ. ಹಾಗೆ ಬೇಯ್ತಾ ಇರಲಿ, ಸ್ಟವ್ ಸಿಮ್ಮಲ್ಲೇ ಇರಲಿ. ಈಗ ರೆಡಿ ಇದೆ. ಈಗ ನಾವು ಒಬ್ಬಟ್ಟು ತಟ್ಕೊಳ್ಳೋಣ. ನೋಡಿ ಹೂರಣ ಗಟ್ಟಿ ಬಂದಿದೆ. ಈಗ ತೆಳ್ಳಗೆ ತಟ್ಟಿ ಈಗ ಹೆಂಚಿಟ್ಟಿದ್ದೀವಿ, ಹೆಂಚಿಗೆ ಹಾಕ್ಕೊಳ್ಳೋಣ. ಹೆಂಚು ಕಾದಿದೆ, ಹೆಂಚು ಮೇಲೆ ಹಾಕ್ಕೊಳ್ಳೋಣ. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಸ್ವೀಟಾಗಿರುತ್ತೆ. ಥ್ಯಾಂಕ್ ಯು.